ಕಣ್ಣು ಮಿಟುಕಿಸುವುದರೊಳಗೆ ಇಡೀ ಗ್ರಾಮವನ್ನೇ ನುಂಗಿದ ಮಹಾಪ್ರಳಯ ಸಂಭವಿಸಿದ್ದು ಹೇಗೆ? ನೇಪಾಳ ಮತ್ತು ಟಿಬೇಟ್ ಗಡಿ ಭಾಗದಲ್ಲಿ ಸಂಭವಿಸಿದ ರೌದ್ರಾವತಾರದ ದಿಢೀರ್ ಪ್ರವಾಹ ಇಡೀ ಗ್ರಾಮವನ್ನೇ ಆಪೋಷಣ ಪಡೆದಿದೆ. ರಸುವಾ ಜಿಲ್ಲೆಯ ಕಣಿವೆ ಪ್ರದೇಶದಲ್ಲಿದ್ದ ಜನವಸತಿ ಪ್ರದೇಶಕ್ಕೆ ನೋಡ್ತಿದ್ದಂತೆ ಜಲರಾಶಿ ನುಗ್ಗಿದ್ದು ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ. ನದಿ ತೀರದ ಗ್ರಾಮಗಳೆಲ್ಲ ಕ್ಷಣಾರ್ಧದಲ್ಲೇ ಇಲ್ಲಿನ ಭೂಪ್ರದೇಶ ಭೂಪಟದಿಂದಲೇ ಕಣ್ಮರೆಯಾಗಿದೆ. ಜನರಿಗೆ ತಪ್ಪಿಸಿಕೊಳ್ಳುವಷ್ಟು ಸಹ ಸಮಯ ಸಿಗಲಿಲ್ಲ. ಏನಾಗುತ್ತೆ ಅಂತ ತಿಳಿಯುವ ಮೊದಲೇ ಅನೇಕರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಭೂಕಂಪನದಿಂದ ಸಂಭವಿಸಿದ ಭಾರೀ ಹಿಮಪಾತ ಹಾಗೂ ನದಿಯ ಹರಿವಿಗೆ ಉಂಟಾದ ತಡೆ ಒಡೆದಿರುವುದೇ ಈ ವಿನಾಶಕ್ಕೆ ಕಾರಣ ಅಂತ ಪ್ರಾಥಮಿಕ ವರದಿಗಳು ತಿಳಿಸಿವೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಸಂಭವಿಸಿದ ಭೂಕಂಪ ಅಥವಾ ಭಾರೀ ಪ್ರಮಾಣದ ಹಿಮಬಂಡೆ ಕುಸಿತದಿಂದಾಗಿ ಎತ್ತರದ ಪ್ರದೇಶದಲ್ಲಿ ಹರಿಯುವ ಲೆಂಢೆ ನದಿಯ ಹರಿವಿಗೆ ಕೃತಕವಾಗಿ ತಡೆ ಉಂಟಾಗಿತ್ತು. ನದಿಯ ಮೇಲ್ಭಾಗದಲ್ಲಿ ಅಪಾರ ಪ್ರಮಾಣದ ನೀರು ಮತ್ತು ಮಣ್ಣು ಶೇಖರಣೆಯಾಗಿ ಸೃಷ್ಟಿಯಾಗಿದ್ದ ಈ ಕೃತಕ ಅಣೆಕಟ್ಟು ದಿಢೀರನೆ ಒಡೆದು ಹರಿಯಿತು. ಇದರಿಂದಾಗಿ ಲಕ್ಷಾಂತರ ಕ್ಯೂಸೆಕ್ ನೀರು, ಕಲ್ಲು ಹಾಗೂ ಕೆಸರು ಕೆಳಭಾಗದ ಕಡಿಮೆಗಳಿಗೆ ಬೃಹತ್ ಅಲೆಯಂತೆ ಧುಮ್ಮಿಕ್ಕಿದೆ. ನೇಪಾಳದ ರಸುವಾ ಜಿಲ್ಲೆ ಮತ್ತು ಟಿಬೇಟ್ ಗಡಿ ಭಾಗದಲ್ಲಿ ಸಂಭವಿಸಿದ ಪ್ರಳಯಾಂತಕ ದಿಢೀರ್ ಪ್ರವಾಹಕ್ಕೆ ಕಾರಣ ಅಂತ ಸದ್ಯದ ವರದಿ ತಿಳಿಸ್ತಾ ಇದೆ. ಕಣ್ಣೆದುರೇ ಕೊಚ್ಚಿ ಹೋದ ಜಗತ್ತು. ನದಿಯ ತಡೆ ಒಡಿತಾ ಇದ್ದಂತೆ ಬೋರ್ಗರೆದು ಬಂದ ಪ್ರವಾಹ ರಸುವಾ ಜಿಲ್ಲೆಯ ನದಿ ತೀರದಲ್ಲಿದ್ದ ಗ್ರಾಮಗಳ ಮೇಲೆರಗಿದೆ. ಹಲವು ನಿವಾಸಗಳು, ಸೇತುವೆಗಳು ಹಾಗೂ ಸಾಲು ಸಾಲಾಗಿ ನಿಂತಿದ್ದ ಬೃಹತ್ ಟ್ರಕ್ಗಳು ನೀರಿನ ಹರಿವಿಗೆ ಕಾಗದದ ದೋಣಿಯಂತೆ ಕೊಚ್ಚಿ ಹೋಗಿದ್ದವೆ. ಕಣಿವೆ ಪ್ರದೇಶದಲ್ಲಿ ಪ್ರವಾಹ ದಿಢೀರನೆ ನುಗ್ಗಿದ್ದರಿಂದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಓಡಿ ಹೋಗೋಕೆ ಸಮಯವೇ ಸಿಗಲಿಲ್ಲ. ಈಗಾಗಲೇ ಸಾವಿನ ಸಂಖ್ಯೆ 100ಕ್ಕೂ ಅಧಿಕ ದಾಟಿರುವುದು ಸ್ಪಷ್ಟವಾಗಿದೆ. ಇನ್ನು 400ಕ್ಕೂ ಹೆಚ್ಚು ಪ್ರವಾಸಿಗರು ಮತ್ತು ಸ್ಥಳೀಯರು ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾರೆ. ಭಾರತದ 140ಕ್ಕೂ ಅಧಿಕ ಮಂದಿ ಈ ಪ್ರವಾಹದಲ್ಲಿ ಕಣ್ಮರೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರವಾಹದ ಬೋರ್ಗರೆತಕ್ಕೆ ನೇಪಾಳದ ಒಟ್ಟು ಜಲವಿದ್ಯುತ್ ಉತ್ಪಾದನೆಯ 12% ಭಾಗ ಅಂದರೆ ಸುಮಾರು 430 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಜಲವಿದ್ಯುತ್ ಯೋಜನೆಗಳು ಮತ್ತು ವಿದ್ಯುತ್ ಕಂಬಗಳು ಧ್ವಂಸಗೊಂಡಿವೆ. ಜೊತೆಗೆ ಚೀನಾ ನೇಪಾಳವನ್ನು ಸಂಪರ್ಕಿಸುವ ಪ್ರಮುಖ ಗಡಿ ರಸ್ತೆಗಳು ಕಡಿತಗೊಂಡಿರುವುದರಿಂದ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸೋಕೆ ಭಾರೀ ಪರದಾಟವನ್ನು ಮಾಡ್ತಿದ್ದಾರೆ.